ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಆರೋಪಿಗಳ ಪಾತ್ರ ಹೇಗಿದೆ, ಏನ್ ಮಾಡ್ತಾ ಇದ್ದಾರೆ, ಹೇಗೆ ತನಿಖೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಇಷ್ಟೊತ್ತು ನೋಡಿದ್ವಿ. ಈಗ ತನಿಖೆ ಹೇಗೆ ಸಾಗ್ತಾ ಇದೆ, ಯಾವ ಸ್ಪೀಡ್ನಲ್ಲಿ ಹೋಗ್ತಾ ಇದೆ ನೋಡೋಣ. ಒಂದೊಂದು ಸಾಕ್ಷಿಯನ್ನು ಬಿಡದೆ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಕೊಲೆ ಪ್ರಕರಣದಲ್ಲಿ ನೇರ ಸಾಕ್ಷಿಗಳು ಇಲ್ಲದಂತಹ ಕಾರಣ ಸಾಂದರ್ಭಿಕ ಮತ್ತು ತಾಂತ್ರಿಕ ಸಾಕ್ಷಿಗಳೇ ಕೇಸ್ಗೆ ಜೀವಾಳವನ್ನ ತುಂಬುತ್ತಾ ಇದೆ. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಸಂಪೂರ್ಣವಾಗಿ ಎಲ್ಲೂ ಎಡಬಿಡದೆ ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿವರೆಗೂ 10ಕ್ಕೂ ಹೆಚ್ಚು ಸಿಸಿಟಿವಿಗಳ ದೃಶ್ಯವನ್ನ ಸಂಗ್ರಹ ಮಾಡಿದ್ದಾರೆ. ಎಲ್ಲ ಕಡೆ ಇವ್ರುಗಳ ವೆಹಿಕಲ್ ಓಡಾಡಿರೋದು, ಇವರಿರೋದು ಕಾಣಿಸ್ತಾ ಇದೆ. ಕಿಡ್ನಾಪ್ನಿಂದ ಬಾಡಿ ಬಿಸಾಡೋವರೆಗೂ ಕೂಡ ಸಿಸಿಟಿವಿ ಫುಟೇಜ್ ಕವರ್ ಮಾಡಿರುತ್ತೆ. ಆರೋಪಿಗಳ ಚಲನವಲನ, ಕಾರ್ ಹತ್ತೋದು, ಇಳಿಯೋದು, ಕಾರ್ ಪಾಸ್ ಆಗೋದು, ಹೆಣವನ್ನ ತಗೊಂಡು ಸಾಗಿಸೋದು ಎಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಸಿಸಿಟಿವಿ ಜೊತೆಗೆ ಟವರ್ ಡಂಪ್ ಮತ್ತು ಕಾಲ್ ಲಿಸ್ಟ್ ಕೂಡ ಪುಷ್ಟಿಯನ್ನ ಕೊಡ್ತಾ ಇದೆ. ವಾಟ್ಸ್ಆಪ್ ಕಾಲ್ ಡೇಟಾ ಕೂಡ ರಿಟ್ರೀವ್ ಮಾಡ್ತಾ ಇದ್ದಾರೆ ಪೊಲೀಸರು. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಅಂದ್ರೆ ಎಲ್ಲೂ ಕೂಡ ತಗ್ಲಾಕೊಳ್ಬಾರ್ದು ಅಂದಾಗ ನಾರ್ಮಲ್ ಕಾಲ್ಗೆ ಯಾರು ಹೋಗಲ್ಲ, ಎಲ್ಲರೂ ಹೋಗೋದೇ ವಾಟ್ಸ್ಆಪ್ ಕಾಲ್ಗೆ. ಯಾಕಂದ್ರೆ ರೆಕಾರ್ಡ್ ಆಗಲ್ಲ, ಸೇಫು ಅನ್ನೋ ಹಿನ್ನೆಲೆಯಲ್ಲಿ. ಸೊ ಅದೆಲ್ಲವನ್ನ ಈಗ ವಾಪಸ್ ರಿಟ್ರೀವ್ ಮಾಡೋಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಯಾವ ಸಾಕ್ಷಿಯನ್ನು ಕೂಡ ಬಿಡದಂತೆ ಕೇಸಿಗೆ ಯಾವ್ದು ಸಪೋರ್ಟ್ ಮಾಡುತ್ತೆ ಎಲ್ಲವನ್ನ ಸಿಸಿಟಿವಿ ಫುಟೇಜ್ ಅದರಲ್ಲಿ ಬಹಳ ಪ್ರಮುಖ ಪಾತ್ರ. ಆ ಕಾರ್ಗಳು ಓಡಾಡಿರೋದು, ಆ ವೈಟ್ ಸ್ಕಾರ್ಪಿಯೋ, ಬ್ಲ್ಯಾಕ್ ಸ್ಕಾರ್ಪಿಯೋ, ರೆಡ್ ಜೀಪ್ ದರ್ಶನ್ ಅವ್ರದ್ದು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಯಾರ್ಯಾರಿದ್ರು ಏನು ಎತ್ತ, ಮತ್ತೆ ಅವರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊ ಬಂದಾಗಿಂದ ಹಿಡಿದು ಹೊಡೆದು ಹೆಣ ಬಿಸಾಡೋವರೆಗೂ ಕೂಡ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಆಗ್ಲೇ ಹೇಳ್ತಾ ಇದ್ರಿ 6 ದಿನಗಳ ಕಸ್ಟಡಿ 5 ದಿನಕ್ಕೆ ಮುಗಿಯೋ ಸಾಧ್ಯತೆ ಇದೆ, ಬಿಕಾಸ್ ವಿಚಾರಣೆ ಆಲ್ಮೋಸ್ಟ್ ಮುಕ್ತಾಯ ಅಂತ. ಇದರ ಜೊತೆಗೆ ತನಿಖೆ ಹೆಂಗ ಸಾಗ್ತಾ ಇದೆ, ಯಾವ ಸ್ಪೀಡಲ್ಲಿ ಇದೆ, ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಈಗಾಗಲೇ ಬಹುತೇಕ ತನಿಖೆಯನ್ನ ಪೊಲೀಸರು ಮಾಡಿ ಮುಗಿಸ್ತಂತೆ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಆರೋಪಿಗಳನ್ನ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಈಗಾಗಲೇ ಈ ಜೈಲಿಗೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಕ್ಕಂತ ಸಾಧ್ಯತೆಗಳ ಬಗ್ಗೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಚರ್ಚೆಗಳು ನಡೀತಿದ್ದಾವೆ. ಈಗಾಗಲೇ ಹಿರಿಯ ಅಧಿಕಾರಿಗಳ ಸೂಚನೆ ಸಹ ಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಒಂದಷ್ಟು ಸಾಂದರ್ಭಿಕ ಸಾಕ್ಷಿಗಳು, ಕೊಲೆ ನಡೆದಂತಹ ದಿನ ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ. ಅದರ ಜೊತೆಗೆ ಡಿಜಿಟಲ್ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಲಾಗಿದೆ. ಅವತ್ತು ಕೊಲೆ ನಡೆದಂತಹ ಶೆಡ್ನಲ್ಲಿ ಒಂದಷ್ಟು ದೃಶ್ಯಗಳು ಲಭ್ಯವಾಗಿದ್ದಾವೆ. ಅದರ ಜೊತೆಗೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಜೊತೆಗೆ ಫುಟ್ ಪ್ರಿಂಟ್ ಸಹ ಲಭ್ಯವಾಗಿದೆ. ಮತ್ತು ರೇಣುಕಾ ಸ್ವಾಮಿಯನ್ನು ಅಲ್ಲಿಗೆ ಕರೆತಂದಿದ್ರು ಅನ್ನೋದಕ್ಕೆ ಆತನ ಫುಟ್ ಪ್ರಿಂಟು, ಫಿಂಗರ್ ಪ್ರಿಂಟು ಇದೆಲ್ಲವೂ ಕೂಡ ಲಭ್ಯವಾಗಿದ್ದಾವೆ. ಮತ್ತು ಆತ ಅಲ್ಲಿ ನಿಂತಿದ್ದಂತಹ ಲಾರಿ ಟೈಪ್ ಟಿಪ್ಪರ್ ಏನಿತ್ತು ಅದಕ್ಕೆ ಈತನ ತಲೆಯನ್ನು ಹಿಡಿದು ಹೊಡೆಸಿದ್ರು. ಅಲ್ಲಿನ ರಕ್ತದ ಕಲೆಗಳು ಸಹ ಲಭ್ಯವಾಗಿದ್ದಾವೆ. ಮತ್ತು ಇವರು ಹೊಡೆಯೋದಕ್ಕೆ ಅಂತೇಳಿ ಬಳಸಿದಂತಹ ಆ ರಾಡ್ ಏನಿತ್ತು, ಆ ರಾಡ್ನ ಮೇಲೆ ಇವರ ಫಿಂಗರ್ ಪ್ರಿಂಟ್ಗಳು ಇರೋದು ಕೂಡ ಈ ತನಿಖೆಯಲ್ಲಿ ಗೊತ್ತಾಗಿರೋದು. ಹೀಗಾಗಿ ಒಂದಷ್ಟು ಸಾಕ್ಷಿಗಳನ್ನು ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರ ಜೊತೆಗೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಅಲ್ಲೇ ನಡೆಸಿದಂತಹ ಆರೋಪಿಗಳ ಮೊಬೈಲ್ ಟವರ್ ಲೊಕೇಶನ್ ಏನಿದೆ ಅದು ಅವತ್ತು RR ನಗರದ ಪಟ್ಟಣಗೆರೆಯ ವಿನಯ್ನ ಶೆಡ್ನಲ್ಲಿ ಅಲ್ಲಿ ಕೇಂದ್ರೀಕೃತವಾಗಿದೆ. ಅಲ್ಲಿ ಆ ಟವರ್ ಲೊಕೇಶನ್ ಸಿಕ್ಕಿದೆ. ಹೀಗಾಗಿ ಈ ಕೃತ್ಯದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಮತ್ತು ಕೊಲೆ ನಡೆದ ಸ್ಥಳ ಮೊದಲಿಗೆ, ಅದಕ್ಕೂ ಮೊದಲು ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿಯನ್ನು ಕರೆತಂದಂತಹ ಜಾಗದಿಂದ ಹಿಡಿದು ಪಟ್ಟಣಗೆರೆಯ ಶೆಡ್ಡು, ಅದಾದ ಬಳಿಕ ಕೊಲೆ ಬಳಿಕ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಅಂತೇಳಿ ಸುಮ್ಮನಹಳ್ಳಿಯವರೆಗೂ ಬಂದಂತಹ ಹಾದಿ ಏನಿದೆ, ಈ ಹಾದಿಯ ಉದ್ದಕ್ಕೂ ಸುಮಾರು 30ಕ್ಕೂ ಹೆಚ್ಚು CCTVಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹೀಗಾಗಿ ಇಲ್ಲೆಲ್ಲವೂ ಕೂಡ ಆರೋಪಿಗಳ ಕೃತ್ಯದ ಬಗ್ಗೆ ಒಂದಷ್ಟು ಈ CCTVಗಳಲ್ಲಿ ದೃಶ್ಯಗಳು ಲಭ್ಯವಾಗಿದ್ದಾವೆ. ಹೀಗಾಗಿ ಬಲವಾದ ಸಾಕ್ಷಿಗಳನ್ನು ಇದೀಗ ಅಧಿಕಾರಿಗಳು ಹೊಂದಿದ್ದಾರೆ. ಮುಂದೆ ತನಿಖಾ ಕಾಲಘಟ್ಟದಲ್ಲಿ ಮುಂದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಾಗ ಈ ಎಲ್ಲ ಸಾಕ್ಷಿಗಳನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗೆ. ಇನ್ನು ಅಂದರೆ ತನಿಖೆ ಈ ಹಂತದಲ್ಲಿದೆ ಅನ್ನೋದನ್ನ ನನ್ನ ಪ್ರತಿನಿಧಿ ಹೇಳ್ತಾ ಇದ್ರು.